ಈಗಷ್ಟೇ ಜಾತಿ ಜನಗಣತಿಯ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಈಗ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ವೀಣಾ ಕಾಶಪ್ಪನವರು ಮಾತಾಡಲಿಕ್ಕಿದ್ದಾರೆ. ಮೇಡಮ್, ಈಗಾಗಲೇ ವರದಿ ಸಲ್ಲಿಕೆ ಆಗಿದೆ. ನೀವು ಕೂಡ ಲಿಂಗಾಯತ ಸಮುದಾಯಕ್ಕೆ ಒಂದಷ್ಟು ಹೋರಾಟ ಕೂಡ ಮಾಡಿರುವಂಥವ್ರು. ನಿಮ್ಮ ಸಮುದಾಯಕ್ಕೆ ಏನಾದರೂ ಕೂಡ ಡ್ಯಾಮೇಜ್ ಆಗುತ್ತಾ ಇದು? ನೋಡಿ, ವರದಿ ಸಲ್ಲಿಕೆ ಆದ ತಕ್ಷಣ ನಾವು ಡ್ಯಾಮೇಜು ಮತ್ತಿನ್ಯಾವುದೋ ನಿರ್ಧಾರಕ್ಕೆ ನಾವು ಬರೋದಕ್ಕೆ ಸಾಧ್ಯ ಇಲ್ಲ. 10 ವರ್ಷದ ನಂತರ ಇವತ್ತು ಜಯಪ್ರಕಾಶ್ ಹೆಗಡೆ ಅವರು ಮಾನ್ಯ ಹಿಂದುಳಿದ ಆಯೋಗದ ಅಧ್ಯಕ್ಷರು ಇವತ್ತು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇದ್ಕೊಂಡು ಅವರ ಜವಾಬ್ದಾರಿ ಇವತ್ತು ಏನು ಅವ್ರು ನಿಭಾಯಿಸಬೇಕಾಗಿತ್ತು, ವರದಿಯನ್ನು ಸ್ವೀಕಾರ ಮಾಡಬೇಕಾಗಿತ್ತು, ಅದನ್ನು ಸ್ವೀಕಾರ ಮಾಡಿದ್ದಾರೆ. ಅದಾದ ತಕ್ಷಣ ನಾವು ಅಧಿಕೃತವಾಗಿ ವರದಿಯನ್ನು ನಾವು ಅನುಮೋದನೆಗೊಳಿಸಿದ್ದೀವಿ, ಸ್ವೀಕಾರ ಮಾಡಿದ್ದೀವಿ. ಇದಕ್ಕೆ ನಮ್ಮ ಅಸ್ತು ಇದೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಎಲ್ಲೂ ಕೂಡ ಪ್ರಕಟಣೆ ಮಾಡಿಲ್ಲ. ಇನ್ನು ವರದಿ ಸ್ವೀಕಾರ ಮಾಡಿದ್ದಾರೆ ಅಷ್ಟೇ. ಆ ವರದಿ ಸ್ವೀಕಾರ ಮಾಡಿದ ಮೇಲೆ ಅದು ಎಷ್ಟು ಪುಟಗಳನ್ನು ಹೊಂದಿದೆ ಅಂತ ನಿಮಗೆಲ್ಲ ಗೊತ್ತಿರೋಂಥ ಮಾಹಿತಿನೇ. ಆ ಪುಟಗಳನ್ನೆಲ್ಲ ತಿರುಗಿಸಿ ನೋಡಿ, ಯಾವ ಆಧಾರದ ಮೇಲೆ ಇವತ್ತು ಜಾತಿ ಸಮೀಕ್ಷೆಯನ್ನು ಮಾಡಿದ್ದಾರೆ, ಮನೆ ಮನೆಗೆ ಹೋಗಿದ್ದಾರೋ, ಆದಾಯದ ಪರಿಮಿತಿ ಮೇಲೆ ಮಾಡಿದ್ದಾರೋ, ಯಾವ ಆಧಾರದ ಮೇಲೆ ಇವತ್ತು ಜಾತಿ ಪರಿಗಣನೆ ಮಾಡಿದ್ದಾರೆ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ನೋಡಬೇಕಾಗುತ್ತೆ. ಅವೆಲ್ಲ ಮಾನದಂಡವನ್ನು ಒಳಪಟ್ಟು ಇವತ್ತು ಅವೈಜ್ಞಾನಿಕ ಆಗಿದೆ ಅಂತಂದರೆ ಖಂಡಿತವಾಗ್ಲೂ ಇದ್ರ ಪರವಾಗಿ ನಮ್ಮೆಲ್ಲ ಇಡೀ ಲಿಂಗಾಯತ ಸಮುದಾಯದ ಮುಖಂಡರ ನಿಲುವೇನಿರುತ್ತೆ ನಮ್ಮದು ಕೂಡ ಇವತ್ತು ಅದೇ ಇರುತ್ತೆ ಅಂತ. ಆ್ಯಕ್ಚುಲಿ ನಿಮ್ಮ ಸಮುದಾಯ ಈ ವರದಿಗೆ ಒಪ್ತಾ ಇದೆಯಾ? ಯಾಕಂದರೆ ಅಂಕಿಅಂಶಗಳು ಹೇಳಿರೋ ಪ್ರಕಾರ ಎಲ್ಲೊಂದು ಕಡೆ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಒಂದಷ್ಟು ಹಿನ್ನಡೆ ಆಗುವಂಥ ಸಾಧ್ಯತೆಗಳಿದೆ ಅನ್ನೋದು ಕೂಡ ಚರ್ಚೆ ಆಗ್ತಿರುವಂಥದ್ದು. ಈ ವರದಿ ಹಿನ್ನೆಲೆಯಲ್ಲಿ ಇದು ನಿಮ್ಮ ಸಮುದಾಯ ಒಪ್ಪುತ್ತಾ ಅಂತ ಹೇಳಿ? ನೋಡಿ, ಇವತ್ತು ನಮ್ಮ ಸಮುದಾಯ ಒಪ್ಪುತ್ತೆ ಅನ್ನೋದಕ್ಕೆ ನಾವು ಇದೀಗ ತಾನೇ ವರದಿ ಸಲ್ಲಿಕೆ ಆಗಿದೆ. ಅಂಕಿಅಂಶಗಳನ್ನು ನಾವು ನೋಡಬೇಕಾಗುತ್ತೆ. ಎಷ್ಟು ನಮ್ಮ ಲಿಂಗಾಯತರಿಗೆ ಎಷ್ಟು ಅಂಕಿಅಂಶಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ ಅಂತೇಳಿ ಅದ್ರ ಮೇಲೆ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಒಂದು ಮೀಟಿಂಗನ್ನು ಕರೆಯೋದಾಗಿರ್ಬೋದು, ಮತ್ತೊಮ್ಮೆ ಸಭೆಯನ್ನು ಮಾಡಿ ಇದ್ರ ಬಗ್ಗೆ ನಾವು ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಮುಂದಿನ ನಿಲುವನ್ನು ನಾವು ತಗೋಬೇಕಾಗುತ್ತೆ. ಅಕಸ್ಮಾತ್ ಇದೇನಾದರೂ ಕೂಡ ನಿಮ್ಮ ಪ್ರಕಾರ ಅವೈಜ್ಞಾನಿಕವಾಗಿದೆ ಅಂತಂದರೆ CM ಸಿದ್ದರಾಮಯ್ಯ ಅವರಿಗೆ ಬದಲಾವಣೆಗೆ ಏನಾದರೂ ಕೂಡ ಚರ್ಚೆ ಮಾಡ್ತೀರಾ ಅಥವಾ ಬದಲಾವಣೆ ಆಗಬೇಕು ಅಂತ ಏನಾದರೂ ಕೂಡ ಮಾತಾಡ್ತೀರಾ ಅಂತ ಅವ್ರ ಜೊತೆಗೆ ನಿಮ್ಮ ಇಡೀ ಸಮುದಾಯ? ಖಂಡಿತವಾಗ್ಲೂ ಇಡೀ ಲಿಂಗಾಯತ ಸಮುದಾಯದ ನಿಲುವು ಏನಿರುತ್ತೆ ನಮ್ಮದು ಕೂಡ ಅದೇ ಇರುತ್ತೆ. ಎಲ್ಲರೂ ಕೂಡಿ ಮತ್ತೊಮ್ಮೆ ಇದು ಅವೈಜ್ಞಾನಿಕವಾಗಿದೆ, ಮತ್ತೊಮ್ಮೆ ಪರಿಶೀಲನೆ ಆಗಬೇಕು ಅಂತ ಹೇಳಿದ್ರೆ ನಾವು ಕೂಡ ಅವ್ರ ಜೊತೆಗೆ ಸದಾ ಇರ್ತೀವಿ ಅಂತ ಹೇಳಿ ಬಯಸ್ತೀವಿ. ಈಗ ಜಯಮೃತ್ಯುಂಜಯ ಸ್ವಾಮೀಜಿಗಳು, ಈಗ ನಿಮ್ಮ ಗುರುಗಳು, ಅವರು ಕೂಡ ಈ ವರದಿ ಬಗ್ಗೆ ಏನು ಹೇಳ್ತಾ ಇದ್ರು? ಸ್ವಲ್ಪ ಕಾಯೋಣ ಅಂತ ಇದ್ರೆ ಅಥವಾ ವರದಿಯ ಅಂಕಿಅಂಶಗಳು ತಿಳಿದ ಬಳಿಕ ಮಾತಾಡೋಣ ಅಥವಾ ಚರ್ಚೆ ಮಾಡೋಣ ಅಂತ ಏನಾದರೂ ಕೂಡ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರೆ ಹೇಗೆ ಅಂತ? ಖಂಡಿತವಾಗ್ಲೂ ಇವತ್ತು ವರದಿ ಸಲ್ಲಿಕೆ ಆಗಲಿಲ್ಲದಂಗೆ ನಾವು ಯಾವ ನಿರ್ಧಾರಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ನಮಗೆ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೊಳೋದಕ್ಕಾಗಲ್ಲ. ಅವರು ವರದಿಯಲ್ಲಿ ಎಷ್ಟು ಅಂಕಿಅಂಶಗಳನ್ನು ಸಲ್ಲಿಕೆ ಮಾಡಿದ್ದಾರೆ ಅವೆಲ್ಲವನ್ನು ನೋಡಿಕೊಂಡು ನಾವು ಮುಂದಿನ ನಿರ್ಧಾರವನ್ನು ತಗೋಬೇಕಾಗುತ್ತೆ ಹೊರತು ಅದೇ ಒಂದು ಇದಕ್ಕೆ ನಾವು ಕಾಯ್ತಾ ಇದ್ವಿ. ಇವತ್ತು ವರದಿ ಸಲ್ಲಿಕೆ ಆಗಿದೆ. ಮುಂದಿನ ನಿಲುವು ನಮ್ಮ ಶ್ರೀಗಳಾಗಿರ್ಬೋದು, ಇಡೀ ನಮ್ಮ ವೀರಶೈವ ಲಿಂಗಾಯತ ಸಮುದಾಯ, ಇವತ್ತು ಕೇವಲ ಪಂಚಮಸಾಲಿ ಅಂತಲ್ಲ, ಇಡೀ ವೀರಶೈವ ಲಿಂಗಾಯತ ಸಮುದಾಯ ಇವತ್ತೇನು ನಿಲುವನ್ನು ತಗೊಳುತ್ತೋ ಆ ನಿಲುವಿನ ಜೊತೆಗೆ ನಾವು ಇರ್ತೀವಿ ಅಂತ. ಥ್ಯಾಂಕ್ ಯು. ಇವಿಷ್ಟು ವೀಣಾ ಕಾಶಪ್ಪನವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮಂಜು ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.